ಹಿಮೋಫಿಲಿಯಾ ಎಂಬ ಅಪರೂಪದ ಆನುವಂಶಿಕ ರಕ್ತಸ್ರಾವ ಕಾಯಿಲೆಯ ವಿರುದ್ಧ 4 ದಶಕಗಳಿಗೂ ಅಧಿಕ ಕಾಲ ಹೋರಾಟ ನಡೆಸಿರುವ ಡಾ ಸುರೇಶ್ ಹನಗವಾಡಿ ಅವರಿಗೆ ರಾಷ್ಟ್ರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಸ್ವತಃ ಹಿಮೋಫಿಲಿಯಾ ಪೀಡಿತರಾಗಿದ್ದರು. ತಮ್ಮ ನೋವನ್ನ ಸಮಾಜ ಸೇವೆಯಾಗಿ ರೂಪಾಂತರಿಸಿಕೊಂಡ ಅವರು ಸಾವಿರಾರು ರೋಗಿಗಳ ಬದುಕಿಗೆ ಬೆಳಕು ತಂದಿದ್ದಾರೆ. ಮಕ್ಕಳಲ್ಲಿ ಮರುಮರು ರಕ್ತಸ್ರಾವ, ಕೀಲುಗಳಲ್ಲಿ ಊತ, ದೇಹದಲ್ಲಿ ನೀಲಿ ಗುರುತುಗಳು ಕಂಡುಬಂದರೆ ತಕ್ಷಣ ರಕ್ತ ಪರೀಕ್ಷೆ ಮಾಡಿಸಬೇಕು. ಸರಿಯಾದ ಸಮಯದಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ಚಿಕಿತ್ಸೆ ಪಡೆಯುವುದರಿಂದ ಹಿಮೋಫಿಲಿಯಾ ನಿಯಂತ್ರಣದಲ್ಲಿ ಇಟ್ಟು ಸಾಮಾನ್ಯ ಜೀವನ ನಡೆಸಬಹುದು. ರೋಗವನ್ನು ಮರೆಮಾಚುವುದು ಅಪಾಯಕಾರಿ. ಪದ್ಮಶ್ರೀ ಗೌರವದಿಂದ ಜವಾಬ್ದಾರಿ ಹೆಚ್ಚಾಗಿದೆ. ಸರ್ಕಾರಗಳು ಹಿಮೋಫಿಲಿಯಾ ನಿಯಂತ್ರಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಡಾ ಸುರೇಶ್ ಹನಗವಾಡಿ ಹೇಳಿದರು. ಇದು ಬ್ಲೀಡಿಂಗ್ ಅವಾಗ ಪತ್ತೆ ಹಚ್ಚಬಹುದು. ಇದು ಸಾಮಾನ್ಯವಾಗಿ ನಡೆಯುವಂಥದ್ದು. ಆಮೇಲೆ ಇವರಿಗೆ ನೀ ಜಾಯಿಂಟ್ ಇರ್ಬೋದು, ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಎಸ್ಪೆಷಲಿ, ಅಲ್ಲಿ ಒಳಗಡೆ ಬ್ಲೀಡಿಂಗ್ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ದೇಹದ ಯಾವುದೇ ಭಾಗದಲ್ಲಾದರೂ ರಕ್ತಸ್ರಾವ ಆಗ್ಬೋದು. ಅಕಸ್ಮಾತ್ ಏನಾದರೂ ಬ್ರೈನು ಅಥವಾ ಹೊಟ್ಟೆ ಕರುಳಲ್ಲಿ ಆದರೆ ಪ್ರಾಣಾಂತಿಕವೂ ಆಗ್ಬೋದು. ಅಲ್ಲ, ಇದು ವಂಶ ಅಂದರೆ ಈಗ ಅವರು ಪಲಕ್ಷ ಅವರು ಹೇಳಿದಂಗೆ ಇಲ್ಲ, ಅದನ್ನು ಹೇಳ್ತೀನಿ. ಇದು ಜೆನೆಟಿಕ್ ಅಂತ ಹೇಳಿದ್ರಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಂತಂದರೆ ನಮ್ಮ ಪ್ರತಿಯೊಂದು ಜೀವಕೋಶದಲ್ಲಿ 23 ಜೊತೆ ದಾರದ ಆಕಾರದ ವರ್ಣತಂತುಗಳಿರುತ್ತೆ. ಇವಕ್ಕೆ ವರ್ಣತಂತುಗಳು ಅಂತ ಹೇಳ್ತೀವಿ, ಕ್ರೋಮೋಸೋಮ್ಸ್ ಅಂತ. ಈ ವರ್ಣತಂತುಗಳ ಮೇಲೆ ಬಿಲಿಯನ್ ಗಟ್ಟಲೆ ವಂಶವಾಹಿನಿಗಳಿರುತ್ತೆ. ಈಗ ಪ್ರತಿಯೊಬ್ಬರಿಗೂ ನಾವು ಎಲ್ಲರಿಗೂ ಒಬ್ಬೊಬ್ಬರಿಗೂ ಅವ್ರವ್ರ ಕ್ಯಾರೆಕ್ಟ್ರು ಆ ವಂಶವಾಹಿನಿಗಳಿಂದ ನಿರ್ಧಾರ ಆಗುತ್ತೆ. ಇದು ನಮ್ಮ ತಾತ ಮುತ್ತಾತರಿಂದನೂ ಹರಿದು ಬರ್ತಾ ಇರುತ್ತೆ ಈ ವಂಶವಾಹಿನಿಗಳು. ಇಲ್ಲಿ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು, ಈ 23 ಜೊತೆ ವರ್ಣತಂತುಗಳಲ್ಲಿ ಒಂದು ಜೊತೆ ವರ್ಣತಂತು ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಲಿಂಗ ನಿರ್ಧಾರಿತ ವರ್ಣತಂತುಗಳು ಅಂತ ಹೇಳ್ತೀವಿ. ಅಂದರೆ ಆ ವರ್ಣತಂತುಗಳ ಮೇಲೆ ಆ ಮಗು ಗಂಡು ಹೆಣ್ಣು ಅಂತ ನಾವು ನಿರ್ಧಾರ ಮಾಡ್ಬೋದು. ಇದು ಗಂಡು ಮಕ್ಕಳಲ್ಲಿ ಒಂದು ಎಕ್ಸು ಒಂದು ವೈ ಇರುತ್ತೆ, ಆದರೆ ಹೆಣ್ಣು ಮಕ್ಕಳಲ್ಲಿ ವೈ ಇರೋದಿಲ್ಲ, 2 ಎಕ್ಸ್ ಇರುತ್ತೆ. ಆಮೇಲೆ ಇವತ್ತು ನಾವು ಏನು ಚರ್ಚೆ ಮಾಡ್ತಾ ಇದ್ದೀವಿ, ಈ ಹಿಮೋಫಿಲಿಯಾ ಉಂಟು ಮಾಡೋ ಒಂದು ಇದಕ್ಕೆ ಈ ಪ್ರೋಟೀನ್ನ ಉತ್ಪತ್ತಿ ಫ್ಯಾಕ್ಟರ್ 8 ಆಗಿರ್ಬೋದು, 9 ಆಗಿರ್ಬೋದು, ಅದನ್ನು ಉತ್ಪತ್ತಿ ಮಾಡೋದಕ್ಕೆ ಅವಶ್ಯಕವಾಗಿರ್ತಕ್ಕಂಥ ದಾವಣಗೆರೆಯಲ್ಲಿ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯ ಮೂಲಕ ರೋಗಿಗಳಿಗೆ ರಕ್ತ ಪರೀಕ್ಷೆ, ಫ್ಯಾಕ್ಟರ್ ಔಷಧಿ, ಮಾರ್ಗದರ್ಶನ ಮತ್ತು ಮಾನಸಿಕ ಬೆಂಬಲ ಒದಗಿಸಲಾಗುತ್ತಿದೆ. ದುಬಾರಿ ಚಿಕಿತ್ಸೆಯನ್ನು ಉಚಿತಗೊಳಿಸಲು ಸರ್ಕಾರದ ನೆರವು ದೊರಕುವಂತೆ ಮಹತ್ವದ ಪಾತ್ರ ವಹಿಸಿದ್ದೇವೆ ಎಂದು ಡಾ ಎಚ್.ಕೆ. ಪಾಲಾಕ್ಷ ತಿಳಿಸಿದರು. ಹಾಗಾಗಿ ಇದು ತುಂಬ ಗಂಭೀರವಾಗಿ ನಾವು ಪರಿಗಣನೆ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೋಯಾಗ್ಯುಲೇಷನ್, ಬ್ಲಡ್ ಕ್ಲಾಟ್ ಆಗೋಕ್ಕೆ ನಮ್ಮ ದೇಹದಲ್ಲಿ 13 ಥರದ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಅದರಲ್ಲಿ ಮೋಸ್ಟ್ ಕಾಮನ್ನಾಗಿ ನಾವು ಕಂಡು ಬರ್ತಾ ಇರೋದು 8ನೇ ನಂಬರ್ದು ಮತ್ತು 9ನೇ ನಂಬರ್ದು. ಸೊ ಈ ಯಾವುದೇ ಒಬ್ಬ ವ್ಯಕ್ತಿಗೆ ದಿನದ 24 ಗಂಟೆನೂ 365 ಡೇಸ್ ಕ್ಲಾಟಿಂಗ್ ಫ್ಯಾಕ್ಟರು ನಿಗದಿತ ಪ್ರಮಾಣದಲ್ಲಿನೇ ಇರಬೇಕು. ಅದು ಕರೆಕ್ಟಾಗಿ ಕೆಲಸ ಮಾಡಬೇಕು. ಆ ಪ್ರಮಾಣ ಹೆಚ್ಚು ಕಮ್ಮಿ ಆದಾಗಲೇ ಇದು ರಕ್ತ ಹೆಪ್ಪುಗಟ್ಟಲ್ಲ. ಹೆಚ್ಚು ಕಂಡು ಬರೋದು ನಮಗೆ ಫ್ಯಾಕ್ಟರ್ 8 ಮತ್ತು ಫ್ಯಾಕ್ಟರ್ ಹುಟ್ಟಿದ ಮಗುನಲ್ಲೂ ಕಾಣಿಸ್ಕೊಳ್ಬೋದು. ಅದೇ ಹೇಳಿದ್ನಲ್ಲ, ಈಗ ಅಂಬೆಗಾಲಿಕ್ಕೆ ಓಡಾಡ್ಬೇಕಾದ್ರೆ ಒಂದು ಸಣ್ಣ ಪುಟ್ಟ ಏಟು ಬೀಳೋದು ಸಹಜ. ಅಲ್ಲಿ ಕಂದು ನೀಲಿ ಮಿಶ್ರಿತ ಕಲೆಗಳು ಉಂಟಾಗುತ್ತೆ. ಅದನ್ನು ನೋಡಿ ತಾಯಿ ಗಾಬರಿಯಾಗಿ ಡಾಕ್ಟರ್ ಸಿವಿಯರ್ ಇದರಲ್ಲಿ ನಮ್ಮಲ್ಲಿ ಇಷ್ಟೊಂದು ಸತಿ ಹುಟ್ಟುವಾಗ ಮಕ್ಕಳು ಡೆಲಿವರಿ ಆಗುವಾಗ ಫೋರ್ಸಸ್ ಆಫ್